ಬೆಂಗಳೂರಿನಲ್ಲಿ ಮನೆ ಹುಡುಕೋರು ಮತ್ತು ಲೀಸ್ಗಾಗಿ ಮನೆಯನ್ನ ಹುಡುಕೋರು ನೋಡಬೇಕಾಗಿರುವಂತಹ ಸ್ಟೋರಿ ಇದು. ತುಂಬಾ ಜನ ಲೀಸ್ಗೋಸ್ಕರ ಯೋಚನೆ ಮಾಡ್ತಾ ಇರ್ತೀರಾ, ಈ ಮೀಡಿಯೇಟರ್ಸ್ಗಳ ಹತ್ರ ಎಲ್ಲ ಹೋಗ್ತಾ ಇರ್ತೀರಾ. ಬಟ್ 100 ಸಲ ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ. ಸ್ವಲ್ಪ ಯಾಮಾರಿದ್ರು ಕೂಡ ಕೋಟ್ಯಾಂತರ ರೂಪಾಯಿ ವಂಚನೆಗೆ ಒಳಗಾಗಬಹುದು. ಮನೆ ಮಾಲೀಕರಿಗೆ ಗೊತ್ತಾಗದಂತೆ ಲೀಸ್ ಕೊಟ್ಟು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಅಂಥದ್ದೇ ಒಂದು ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ಮತ್ತು ಲೀಸ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಕಂಡವರು ಮನೆ ತೋರಿಸೋದು, ಮಾಲೀಕರ ಸೋಗಲಿ ಹಣ ಪಡೆದು ವಂಚನೆ ಮಾಡೋದು. ಸಿಸಿಬಿ ಪೊಲೀಸರಿಂದ ಖಲೀಲ್ ಶರೀಫ್ ಎಂಬಾತನ ಬಂಧನ ಆಗಿದೆ. ಖಾಸಗಿ ಕಂಪನಿ ಮೂಲಕ ಮನೆ ಬಾಡಿಗೆ ಮತ್ತು ಲೀಸ್ ಜಾಹೀರಾತನ್ನ ಈತ ಕೊಡ್ತಾ ಇದ್ದ. ಜಾಹೀರಾತ್ ನೋಡಿ ಬಂದವರು ಪಾಪ ಇದು ಪ್ರಾಮಾಣಿಕವಾಗಿ ಇರ್ಬೋದು ಅಂತ ಅಂದ್ಕೊಂಡು ಬಂದವರಿಗೆ ಬೇರೆ ಮನೆ ತೋರಿಸಿ ಹಣವನ್ನು ವಸೂಲಿ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ 5ಕ್ಕೂ ಹೆಚ್ಚು ಪ್ರಕರಣಗಳು ಇದೇ ವ್ಯಕ್ತಿಗೆ ಸಂಬಂಧಪಟ್ಟಂತೆ ದಾಖಲಾಗಿರೋದು ಗೊತ್ತಾಗ್ತಾ ಇದೆ. ಮನೆ ಮಾಲೀಕರಿಗೂ ಇದರಿಂದ ದೊಡ್ಡ ಲಾಸು, ಈ ಕಡೆಗೆ ಮನೆಗೆ ಬಂದಂತಹ ಜನರಿಗೂ ಕೂಡ ದೊಡ್ಡ ಲಾಸು. ಸೊ ಹೀಗಾಗಿ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಈ ಪ್ರಕರಣದಲ್ಲಿ. ಬಟ್ ಇನ್ನೂ ಈತನ ಪಾರ್ಟ್ನರ್ ಬೇರೆ ಇದ್ದಂತೆ. ಈ ಮನೆ ಹಾಳು ಕೆಲಸಕ್ಕೆ ಇಬ್ಬರಿಬ್ರು ಪಾರ್ಟ್ನರ್ಸ್ ಆಗಿದ್ರಂತೆ. ಆತ ಅಬ್ಸ್ಕಾಂಡ್ ಆಗಿದ್ದಾನೆ. ನಾವು ಮನೆ ಲೀಸ್ಗೆ ಕೊಡ್ತಾ ಇದ್ದೀವಿ. ನಾವು ಈ ಥರ ನೋ ಬ್ರೋಕರ್ ಆ್ಯಪ್ನಲ್ಲಿ ನಾವು ಮನೆಗಳು ಹುಡುಕ್ತಾ ಇದ್ದೀವಿ, ನಮಗೆ ಮನೆ ಬೇಕು ಅಂದ್ಬಿಟ್ಟು. ಆವಾಗ ಬಂದುಬಿಟ್ಟು ನಮ್ಮ ಹತ್ರ ಮನೆಗಳು ಇದೆ, ನಾವು ಲೀಸ್ಗೆ ಕೊಡ್ತೀವಿ ಅಂದ್ಬಿಟ್ಟು. ನೀವು ಹೆಂಗೆ ಕೊಡ್ತೀರಾ, ನಿಮ್ಮ ಮನೇನ ಸ್ವಂತ ಮನೇನ ಅಂತ ಕೇಳಿದ್ರೆ ನಮ್ದಲ್ಲ, ನಮಗೂ ಓನರ್ಸ್ಗೂ ಅಗ್ರಿಮೆಂಟ್ ಇದೆ, ಎಲ್ಲ ಅಗ್ರಿಮೆಂಟ್ ಎಲ್ಲ ತೋರಿಸ್ಬಿಟ್ಟು ನಮ್ಮ ಹತ್ರ ಲೀಸ್ ತಗೊಂಡು ಅವ್ರಿಗೆ ನಾವು ಬಾಡಿಗೆ ಕೊಡ್ತೀವಿ. ನಮ್ಮದು ಕಂಪನಿ ದೊಡ್ಡ ಕಂಪನಿ, ನಾವು ತುಂಬ ವರ್ಷದಿಂದ ನಡೆಸ್ತಾ ಇರೋದು, ತುಂಬ ಮನೆಗಳು ಕೊಟ್ಟಿದ್ದೀವಿ ಎಲ್ಲ ಏರಿಯಾಗಳಿಗೂ, ನಿಮ್ಗೇನು ಇಲ್ಲ ಅಂದ್ಬಿಟ್ಟು ಹೇಳಿ ಇವರೆಲ್ಲ ಇಬ್ಬರು ಬಂದರು. ಮನೆಗೆ ಬಂದು ನಮ್ಮ ಹತ್ರ ಲೀಸ್ ಅಮೌಂಟು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ನಮಗೆ ಮನೆ ಕೊಟ್ಟಿದ್ರು. 22 ದಿನದಿಂದ 24ವರೆಗೆ ಏನು ಪ್ರಾಬ್ಲಮ್ ಇಲ್ಲ. 24ದಿಂದ ರಾಮೂರ್ತಿ ನಗರಲ್ಲಿ 2 ಮನೆ ತಗೊಂಡಿದ್ದೀವಿ. ಸೊ ಅಪ್ಪ ಮಗಳು ಇಬ್ರಿಗೆ 2 ಮನೆ ಬೇಕು ಅಂತ, ಸೊ ಅದೇ 30 ಲಕ್ಷ ಕೊಟ್ಟಿದ್ದೀವಿ. ಬಂದು ನೋ ಬ್ರೋಕರ್ ಅಲ್ಲಿ ಎಲ್ಲ ಆ್ಯಪ್ ಎಲ್ಲ, ಸೊ ಇದು ರೆಂಟಲ್ ಆ್ಯಪ್ ಲಲ್ಲೂ ಇದ್ದಾರೆ ಅವರು. ಸೊ ಅಲ್ಲಿಂದ ಫೋನ್ ಮಾಡಿ ನನಗೆ ಈ ಥರ ಮನೆ ಎಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ಮನೆ ತೋರಿಸ್ತೀನಿ ಅಂತ ಹೇಳಿದ್ರು. ಸೊ ಮನೆ ಹೋಗಿದಾಗ ಓನರ್ ಅಲ್ಲೇ ಇದ್ರು. ಓನರ್ ಹತ್ರ ಎಷ್ಟೋ ಕೇಳಿದ್ವಿ, ನಾವು ಇಷ್ಟು ವರ್ಷ 25 ವರ್ಷದಿಂದ ಲೀಸಲ್ಲೇ ಇದ್ದೀವಿ, ನನಗೆ ನೀವೇ ಲೀಸ್ ಕೊಡಿ ಅಂತ. ಇಲ್ಲಮ್ಮ ನನಗೆ ರೆಂಟೇ ಬೇಕು, ನನಗೆ ಲೀಸ್ ಎಲ್ಲ ಕೊಡೋಕ್ಕಾಗಲ್ಲ ಅಂದರು ಅವರು. ಆವಾಗ ಈ ಸೈಯದ್ ಇವ್ರ ಖಲೀಲ್ ಇಬ್ಬರು ಅಲ್ಲೇ ಇದ್ದರು. ನಾವು ಈ ಥರ ಕಂಪನಿ ನಡೆಸ್ತಿರೋ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಉಮೇಶ್, ಟೋಟಲ್ ಆಗಿ ಎಷ್ಟು ಕೋಟಿಯ ಸ್ಕ್ಯಾಮ್ ಇದು? ಮತ್ತೆ ಯೂಶಲಿ ಇದಕ್ಕೆಲ್ಲ ಅಗ್ರಿಮೆಂಟ್ಗಳಿರ್ತವೆ. ಈಗ ಬಾಡಿಗೆನೋ ಲೀಸೋ ಅನ್ನೋದು ಅಗ್ರಿಮೆಂಟ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ಅಕಸ್ಮಾತ್ ಆ ಲೀಸಿಗೆ ಕೊಡೋ ಮನೆ ಮೇಲೆ ಲೋನ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಈಗ ಆ್ಯಪ್ಗಳಿದೆ, ಅಧಿಕಾರಿಗಳ ಸಹಾಯಕ್ಕೆ ಬರ್ತಾರೆ. ಇಷ್ಟಾದರೂ ಮೋಸಕ್ಕೆ ಒಳಗಾಗ್ತಿದ್ದಾರೆ ಜನ ಅಂತ ಹೇಳಿದ್ರೆ ಕಾನೂನಿನ ಬಗ್ಗೆ ಅರಿವು ತುಂಬಾ ಕಡಿಮೆ ಇದೆ ಅಂತ ಈ ಬಾಡಿಗೆ ಮತ್ತೆ ಲೀಸ್ ವಿಚಾರದಲ್ಲಿ. ಖಂಡಿತವಾಗ್ಲೂ ಮಮತಾ, ಯಾಕೆಂದ್ರೆ ಬೆಂಗಳೂರಿಗೆ ಬೇರೆ ಬೇರೆ ಕಡೆಗಳಿಂದ ಬರುವಂಥ ಜನ ಏನಿರ್ತಾರೆ ಅವ್ರು ನೇರವಾಗಿ ಹೋಗಿ ಮನೆಯನ್ನು ಹುಡುಕುವಂಥ ಪ್ರಯತ್ನ ಮಾಡೋದಿಲ್ಲ. ಬದಲಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೊಸದಾಗಿ ಬಾಡಿಗೆ ಬರುವಂಥವ್ರು ಅಥವಾ ಲೀಸ್ಗೆ ಅಂತ ಮನೆ ಹುಡುಕ್ತಿರ್ತಾರೆ. ಆ ಸಂದರ್ಭದಲ್ಲಿ ಖಲೀಲ್ ಅಹಮದ್ ಮತ್ತು ಸೈಯದ್ ಏನಿದ್ದಾರೆ ಇವರಿಬ್ಬರು ಕೂಡ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಮುಖಾಂತರ ಅವರನ್ನು ಸಂಪರ್ಕ ಮಾಡುವಂಥದ್ದು. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ತಿದ್ದಾರೆ ಅಂಥವ್ರನ್ನ ಸಂಪರ್ಕ ಮಾಡಿ ಸರ್ಚ್ ಮಾಡಿ ನಾವು ನಿಮಗೆ ಬಾಡಿಗೆಗೆ ಮತ್ತು ಲೀಸ್ಗೆ ಚೆನ್ನಾಗಿರೋ ಮನೆಗಳು ಕೊಡಿಸ್ತೀವಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಈ ಮನೆಗಳೇನು ಬಾಡಿಗೆಗೆ ಹೊಸದಾಗೇನು ಕಟ್ಟಿರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡ್ಕೊಳೋದು, ನಾವು ಈ ರೀತಿ ಕಂಪ್ನಿಯಿಂದ ಬಂದಿದ್ದೀವಿ, ಎಲ್ಲರಿಗೂ ಕೂಡ ನಿಮಗೆ ಬೇಕಾದಂಥ ರೇಟಿಗೆ ಬಾಡಿಗೆ ಕೊಡಿಸ್ತೀವಿ ಅಂತೇಳಿ ಅವ್ರ ಹತ್ರ ಕೂಡ ಮಾತಾಡ್ಕೊಳ್ಳುವಂಥದ್ದು. ಯಾವಾಗ ಬಾಡಿಗೆದಾರರು ಸಿಗ್ತಾರೆ, ಬಾಡಿಗೆದಾರರನ್ನ ಕರ್ಕೊಂಡೋಗ ಮನೆಗೆ ಬಿಟ್ಟ ಅಂಥ ವೇಳೆಯಲ್ಲಿ ಅವರಿಗೆ ಬಾಡಿಗೆ ಅಂತ ಹೇಳುವಂಥದ್ದು. ಓನರ್ಗೆ ಬಾಡಿಗೆ ಅಂತೇಳಿ ಬಾಡಿಗೆದಾರರು ಬರ್ತಾರಲ್ಲ ಅವ್ರ ಹತ್ರ ಲೀಸ್ಗೆ ಅಂತ 20 ಲಕ್ಷ 30 ಲಕ್ಷ 40 ಲಕ್ಷ ಅಂತ ಲೀಸ್ಗೆ ಬರೆದು ಆ ಲೀಸ್ ಅಮೌಂಟನ್ನು ತೆಗೆದುಕೊಂಡು ಇವ್ರು ಎಸ್ಕೇಪ್ ಆಗ್ತಾರೆ. ನಂತರದಲ್ಲಿ ಈ 1 ತಿಂಗಳು 2 ತಿಂಗಳು ಆದ ನಂತರದಲ್ಲಿ ಬಾಡಿಗೆ ಹಣ ಬಂದಿಲ್ಲ ಅಂತೇಳಿ ಮನೆ ಮೂಲ ಮಾಲೀಕನಿರ್ತಾನೆ, ಆತ ಬಂದು ಚೆಕ್ ಮಾಡಿದಂಥ ವೇಳೆಯಲ್ಲಿ ಇವರು ಈ ರೀತಿಯಾಗಿ ಲೀಸ್ಗೆ ಕೊಟ್ಟು ಲಕ್ಷ ಹಣ ಪಡೆದಿರುವಂಥದ್ರ ಬಗ್ಗೆ ಆಗ ವಿಚಾರ ಬೆಳಕಿಗೆ ಬರುವಂಥದ್ದು. ಸದ್ಯಕ್ಕೀಗ ಬೆಂಗಳೂರಿನ ರಾಮಮೂರ್ತಿ ನಗರ, ಕೊತ್ತನೂರು, ದೇವನಹಳ್ಳಿ, ರಾಜಾನುಕುಂಟೆ ಈ ಭಾಗಗಳಲ್ಲಿ ಹೆಚ್ಚಿನ ಮನೆಗಳನ್ನು ಲೀಸ್ಗೆ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಮಾಡಿರೋ ಸಂಬಂಧಪಟ್ಟ ಹಾಗೆ CCBಗೆ ದೂರು ಬರುತ್ತೆ. ದೂರು ಬಂದ ನಂತರದಲ್ಲಿ ಈಗ ಶರೀಫ್ ಏನಿದ್ದಾನೆ ಆತನನ್ನು ಬಂಧನ ಮಾಡಿರುವಂಥದ್ದು. ಮತ್ತೊಬ್ಬ ಸೈಯದ್ ಈಗ ಎಸ್ಕೇಪ್ ಆಗಿದ್ದಾನೆ. ನಂತರದಲ್ಲಿ ಈಗ CCB ಪೊಲೀಸ್ ಠಾಣೆ ಹತ್ರ ಕೂಡ ಸಾಕಷ್ಟು ಜನ, ಇವತ್ತು ಸುಮಾರು 50ಕ್ಕೂ ಹೆಚ್ಚು ಜನ ದೂರುಗಳು ಇಟ್ಕೊಂಡು ನಮಗೂ ವಂಚನೆ ಆಗಿದೆ ಅಂತ ಬಂದಿರುವಂಥದ್ದು. ಈಗ ಪೊಲೀಸರು ಕೂಡ ಈ ರೀತಿಯ ಫ್ರಾಡ್ಗಳು ಎಷ್ಟಾಗಿದ್ದಾವೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಪ್ರಮುಖ ಆರೋಪಿ ಸೈಯದ್ ಏನಿದ್ದಾನೆ ಆತನ ಹುಡುಕಾಟಕ್ಕೆ ಪೊಲೀಸರು ಸರ್ಚ್ ಮಾಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ.